ನಮಸ್ಕಾರ ಸ್ನೇಹಿತರೆ, ಇಂಪ್ರೆಸಿವ್ ಥಾಟ್ಸ್ ಆ್ಯಂಡ್ ಸ್ಟೋರೀಸ್ ಚಾನಲ್ಗೆ ಸ್ವಾಗತ. ದ್ವೇಷವಿಟ್ಟುಕೊಂಡಿರುವವರೊಂದಿಗೆ ಹೇಗೆ ವರ್ತಿಸಬೇಕು ಎಂಬುದು ಜೀವನದಲ್ಲಿ ಬಹಳ ಮುಖ್ಯವಾದ ವಿಷಯ. ನಮ್ಮ ಸುತ್ತಲೂ ಕೆಲವರು ಅಸೂಯೆ, ಕೋಪ ಅಥವಾ ತಪ್ಪು ಅರ್ಥಗಳ ಕಾರಣದಿಂದ ದ್ವೇಷವನ್ನು ಇಟ್ಟುಕೊಳ್ಳುತ್ತಾರೆ. ಅವರ ಜೊತೆ ಸರಿಯಾದ ರೀತಿಯಲ್ಲಿ ವರ್ತಿಸದಿದ್ದರೆ ನಮ್ಮ ಮನಃಶಾಂತಿ ಹಾಳಾಗಬಹುದು. ಆದ್ದರಿಂದ ಇಂತಹ ಸಂದರ್ಭಗಳಲ್ಲಿ ಹೇಗೆ ನಡೆದುಕೊಳ್ಳಬೇಕು ಎಂಬುದನ್ನು ತಿಳಿದುಕೊಳ್ಳುವುದು ಅಗತ್ಯ. ಮೊದಲಿಗೆ ಅವರ ಮಾತುಗಳನ್ನು ಹೃದಯಕ್ಕೆ ತೆಗೆದುಕೊಳ್ಳಬೇಡಿ. ದ್ವೇಷ ಹೊಂದಿರುವ ವ್ಯಕ್ತಿ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಬಹುದು ಅಥವಾ ನಿಮ್ಮನ್ನು ನೋಯಿಸಲು ಪ್ರಯತ್ನಿಸಬಹುದು. ಆದರೆ ನೀವು ಅದನ್ನು ವೈಯಕ್ತಿಕವಾಗಿ ತೆಗೆದುಕೊಂಡರೆ ನಿಮಗೆ ಮಾತ್ರ ನೋವು ಆಗುತ್ತದೆ. ಅವರ ಮಾತುಗಳು ಅವರ ಮನಸ್ಥಿತಿಯನ್ನು ತೋರಿಸುತ್ತವೆ, ನಿಮ್ಮ ಮೌಲ್ಯವನ್ನು ಅಲ್ಲ. ಎರಡನೆಯದಾಗಿ, ಶಾಂತವಾಗಿರಿ. ಕೋಪಕ್ಕೆ ಕೋಪದಿಂದ ಪ್ರತಿಕ್ರಿಯಿಸುವುದು ಸಮಸ್ಯೆಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ನೀವು ಶಾಂತವಾಗಿ ವರ್ತಿಸಿದರೆ ಎದುರಾಳಿ ವ್ಯಕ್ತಿಯ ಕೋಪ ಸ್ವಲ್ಪ ಕಡಿಮೆಯಾಗಬಹುದು. ಶಾಂತಿ ಎಂದರೆ ದುರ್ಬಲತೆ ಅಲ್ಲ, ಅದು ನಿಮ್ಮ ಶಕ್ತಿಯ ಸಂಕೇತ. ಮೂರನೆಯದಾಗಿ, ದೂರವನ್ನು ಕಾಯ್ದುಕೊಳ್ಳಿ. ಎಲ್ಲರ ಜೊತೆಗೆ ಹತ್ತಿರವಾಗಿರಬೇಕೆಂಬ ಅವಶ್ಯಕತೆ ಇಲ್ಲ. ನಿಮ್ಮ ಮನಸ್ಸಿಗೆ ನೋವು ಕೊಡುತ್ತಿರುವವರಿಂದ ಸ್ವಲ್ಪ ದೂರವಿರುವುದು ಉತ್ತಮ. ಇದು ನಿಮ್ಮ ಮನಃಶಾಂತಿಯನ್ನು ಕಾಪಾಡಲು ಸಹಾಯಕವಾಗುತ್ತದೆ. ನಾಲ್ಕನೆಯದಾಗಿ, ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಕೆಲವೊಮ್ಮೆ ಅವರ ದ್ವೇಷದ ಹಿಂದೆ ಇರುವ ಕಾರಣವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಿದರೆ ಸಮಸ್ಯೆಗೆ ಪರಿಹಾರ ಸಿಗಬಹುದು. ಅವರ ಜೀವನದಲ್ಲಿ ಏನಾದರೂ ನೋವು ಅಥವಾ ಒತ್ತಡ ಇರಬಹುದು. ಐದನೆಯದಾಗಿ, ನಿಮ್ಮ ಮೇಲೆ ಗಮನ ಹರಿಸಿ. ಇತರರ ನಕಾರಾತ್ಮಕತೆಯಲ್ಲಿ ಸಿಲುಕಿಕೊಳ್ಳುವುದಕ್ಕಿಂತ ನಿಮ್ಮ ಗುರಿ, ನಿಮ್ಮ ಬೆಳವಣಿಗೆ ಮೇಲೆ ಗಮನ ಕೊಡಿ. ನೀವು ಉತ್ತಮವಾಗುತ್ತಾ ಹೋದಂತೆ ಇಂತಹ ಜನರ ಪ್ರಭಾವ ಕಡಿಮೆಯಾಗುತ್ತದೆ. ಆರನೆಯದಾಗಿ, ಅಗತ್ಯವಿದ್ದರೆ ನೇರವಾಗಿ ಮಾತನಾಡಿ. ಕೆಲವೊಮ್ಮೆ ಶಾಂತವಾಗಿ, ಸ್ಪಷ್ಟವಾಗಿ ಮಾತನಾಡುವುದರಿಂದ ತಪ್ಪು ಕಲ್ಪನೆಗಳು ನಿವಾರಣೆ ಆಗಬಹುದು. ಆದರೆ ಅದು ಸಾಧ್ಯವಾಗದಿದ್ದರೆ ಜೋರಾಗಿ ವಾದಿಸುವುದನ್ನು ತಪ್ಪಿಸಿ. ಕೊನೆಯದಾಗಿ, ಕ್ಷಮಿಸುವ ಗುಣ ಬೆಳೆಸಿಕೊಳ್ಳಿ. ಕ್ಷಮಿಸುವುದು ಎಂದರೆ ಅವರ ತಪ್ಪನ್ನು ಒಪ್ಪಿಕೊಳ್ಳುವುದು ಅಲ್ಲ, ಅದು ನಿಮ್ಮ ಮನಸ್ಸಿಗೆ ಶಾಂತಿ ಕೊಡುವುದು. ದ್ವೇಷವನ್ನು ಹಿಡಿದುಕೊಂಡು ಬದುಕುವುದಕ್ಕಿಂತ ಅದನ್ನು ಬಿಡುವುದು ಉತ್ತಮ. ಒಟ್ಟಿನಲ್ಲಿ, ದ್ವೇಷವಿಟ್ಟುಕೊಂಡಿರುವವರೊಂದಿಗೆ ಜಾಣ್ಮೆಯಿಂದ, ಶಾಂತವಾಗಿ ಮತ್ತು ಆತ್ಮಗೌರವವನ್ನು ಕಾಪಾಡಿಕೊಂಡು ವರ್ತಿಸುವುದು ಜೀವನವನ್ನು ಸುಖಮಯವಾಗಿಸುತ್ತದೆ. ನಿಮ್ಮ ಶಾಂತಿ ನಿಮ್ಮ ಕೈಯಲ್ಲಿದೆ, ಅದನ್ನು ಯಾರಿಗೂ ಕಳೆದುಕೊಳ್ಳಬೇಡಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಇಂಪ್ರೆಸಿವ್ ಥಾಟ್ಸ್ ಆ್ಯಂಡ್ ಸ್ಟೋರೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.